ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ದಂತಹ ಕಾರಣಕ್ಕೆ ಹೆತ್ತ ತಂದೆಯೇ ಮಗಳನ್ನ ಕೊಂದಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮತ್ತೊಂದು ಮರ್ಯಾದಾ ಹತ್ಯೆಗೆ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿದೆ. ಹೆತ್ತ ಮಗಳನ್ನೇ ಕೊಂದಿದ್ದಾನೆ ಪಾಪಿ ತಂದೆ. ಕಾರಣ ಏನು ಅಂದ್ರೆ ಅಂತರ್ಜಾತಿ ವಿವಾಹವಂತೆ. ಗರ್ಭಿಣಿಯಾಗಿರ್ತಾಳೆ, 7 ತಿಂಗಳಾಗಿರುತ್ತೆ. ಆಕೆಯನ್ನೇ ತಂದೆ ಹತ್ಯೆಗೈದಿರುವಂಥದ್ದು. ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ವಿರೋಧದ ಮಧ್ಯೆಯೂ ಕೂಡ ಮಾನ್ಯ ಮತ್ತು ವಿವೇಕಾನಂದ ಪ್ರೇಮ ವಿವಾಹವಾಗಿರ್ತಾರೆ. ಯುವಕರ ಮನೆಗೆ ನುಗ್ಗಿ ಯುವತಿ ಕುಟುಂಬದರಿಂದ ದಾಂಧಲೆ ಆಗಿದೆ. ಹಲ್ಲೆಯಿಂದ ಗಾಯಗೊಂಡಿದ್ದಂತಹ ಯುವತಿ ಮಾನ್ಯ ಸಾವನ್ನಪ್ಪಿರುವಂಥದ್ದು. ಇಬ್ಬರು ಕೂಡ ಕಾಲೇಜ್ ಮೇಲೆ ಲವ್ ಮಾಡಿರ್ತಾರೆ, ಪರಸ್ಪರ ಮದುವೆ ಆಗಬೇಕು ಅಂಥೇಳಿ ನಿಶ್ಚಯಿಸ್ತಾರೆ. ಬಟ್ ಅಂತರ್ಜಾತಿ ವಿವಾಹಕ್ಕೆ ಯುವತಿಯ ಮನೆಯವರು ಒಪ್ಪಿರೋದಿಲ್ಲ. ಯುವತಿಯ ಮನೆಯವರನ್ನು ಕೂಡ ಧಿಕ್ಕರಿಸಿ ಮಾನ್ಯ ಮದುವೆ ಆಗಿದ್ದೆ ಈಗ ಆಕೆಯ ಜೀವಕ್ಕೆ ಕುತ್ತು ತಂದಿರುವಂಥದ್ದು. ಅಂದರೆ ದಲಿತ ಸಮುದಾಯದ ಯುವಕನನ್ನು ಮದುವೆ ಆದರು ಅನ್ನೋ ಕಾರಣಕ್ಕೋಸ್ಕರ ತಂದೆ ಮಗಳನ್ನು ಕೊಂದಿರ್ತಕ್ಕಂಥದ್ದು. ಜೂನ್ 19, 2025 ಇವರ ಮದುವೆ ಆಗಿರುತ್ತೆ. 6 ತಿಂಗಳಾಗಿದೆ. ಜೂನ್ 19 ಹುಬ್ಬಳ್ಳಿಯಲ್ಲಿ ರಿಜಿಸ್ಟರ್ ಮದುವೆ ಆಗಿತ್ತು ಈ ಜೋಡಿ. ಸಂಧಾನಕ್ಕೆ ಒಪ್ಪಿರಲಿಲ್ಲ ಕುಟುಂಬ. ಹಾಗಾಗಿ ಇವರೇನು ಮಾಡ್ತಾರೆ, ಕುಟುಂಬದಿಂದ ದೂರವಾಗಿ ಹಾವೇರಿಯಲ್ಲಿ ವಾಸವಾಗಿತ್ತು ಈ ಜೋಡಿ. ಆ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾದ ಮಗಳನ್ನು ಹತ್ಯೆಗೆ ಪ್ಲ್ಯಾನ್ ಮಾಡ್ತಾರೆ ತಂದೆ. ಡಿಸೆಂಬರ್ 8 ಸ್ವಗ್ರಾಮಕ್ಕೆ ಬಂದಿದ್ದರು ಮಾನ್ಯ ಮತ್ತು ವಿವೇಕಾನಂದ. ನಿನ್ನೆ ವಿವೇಕಾನಂದ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಯುವತಿಯ ತಂದೆ ಮತ್ತು ಸಂಬಂಧಿಕರು. ಮಾನ್ಯಳಿಗೆ ಪೈಪ್ ಮತ್ತು ಗುದ್ದಲಿಯಿಂದ ತಂದೆ ಪ್ರಕಾಶ್ ಗೌಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಗಾಯಗೊಂಡಿದ್ದ ಮಾನ್ಯ ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಿಸದೆ ಮಾನ್ಯ ಸಾವನ್ನಪ್ಪಿದ್ದಾರೆ. ತಂದೆ ಪ್ರಕಾಶ್ ಗೌಡ ಪಾಟೀಲ್ ಸೇರಿ 3 ಬಂಧಿಸಲಾಗಿದೆ ಅಂತಕ್ಕಂಥ ಮಾಹಿತಿ. ಈಗ ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ಇನ್ನೂ ಇದೆಲ್ಲ ಜಾರಿಯಲ್ಲಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ಇಬ್ಬರು ಮೇಜರ್ ಆಗಿದ್ದರೆ ಅವ್ರಿಗೆ ಮದುವೆ ಆಗೋದಕ್ಕೆ ಅಧಿಕಾರ ಇದೆ. 19 ವರ್ಷ ಹುಡುಗಿ. ಅದಕ್ಕೆ ಕೊಡಬೇಕು, ಪರ್ಮಿಷನ್ ಕೊಡಬೇಕು. ಇಲ್ಲ ನಿಮ್ಗೆ ಆಗಲ್ಲ ಅಂದರೆ ಅವರಿಂದ ದೂರ ಇದ್ಬಿಟ್ರಾಯ್ತು, ನೀವು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ರಪ್ಪ ಅಂತ. ಬಟ್ ಮರ್ಯಾದೆ ಹತ್ಯೆ ಈಗಲೂ ಕೂಡ ಇದೆ ಅಂತಂದರೆ ಭಾರಿ ಆಶ್ಚರ್ಯ ಆಗುತ್ತೆ. ಮಾನ್ಯ ಮತ್ತು ನಮ್ಮ ಮಳೆ ವಿವೇಕಾನಂದ್ ಅಂತೇಳಿ ಲವ್ ಮಾಡ್ತಾಯಿದ್ರು. ಲವ್ ಆದಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಯ್ತು ಸರ್. ಹಾವೇರಿಯಾಗ ಒಂದು 3 ತಿಂಗಳಿದೆ ಸರ್. ಆಮೇಲೆ ಇಲ್ಲಿ ಬಂದು ಒಂದು 5 ತಿಂಗಳು ಊರಾಗ ಕರ್ಕೊಂಬಂದಿದ್ವಿ ಸರ್. ನಾವು ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಆಮೇಲೆ ಪೊಲೀಸರಿಗೆಲ್ಲ ಒಂದು ಇದು ಬರೆದು ಕೊಟ್ಟು ಆಮೇಲೆ ಊರಿಗೆ ಕರ್ಕೊಂಬಂದಿದ್ವಿ ಸರ್. ಪೊಲೀಸ್ ಪ್ರೊಟೆಕ್ಷನ್ ಇರಲಿ ಅಲ್ಲ ಅಂತೇಳಿ ಕರ್ಕೊಂಬಂದಿದ್ವಿ. ಆದರೂ ಅವರು ಪ್ರೊಟೆಕ್ಷನ್ ಇದ್ದೂ ನಿಮ್ಮನ್ನ ಸುಡ್ತೀವಿ, ನಿಮ್ಮನ್ನ ಬಿಡಲ್ಲ, ಜೀವ ಬೆದರಿಕೆ ಕಂಟಿನ್ಯೂ ಇದೆ ಸರ್. ನಮ್ಮ ಮಳ್ಯಾನ ಒಬ್ಬೊಬ್ಬನ ಅಡ್ಡಾಡಕ್ಕೆ ನಾವು ಕಳಿಸ್ತಿದ್ದಿಲ್ಲ. ಮನೆಯಲ್ಲಿ ದೊಡ್ಡ ಸಸಿ ಮತ್ತು ಈ ಮಾನ್ಯ ಯಾಕೆ ಅಳಾಕ್ ಕುಂತ್ರಂತ ನಮ್ಮ ನೀರು ಮೊದ್ಲು ಹೋದ್ರು, ನಮ್ಮ ಮನೀರಿಗೆ ಹೊಡೆದ ಬಿಟ್ರ ಅವ್ರು. ಇವ್ರನ್ನ ತುಳಿಯೋದು ಒದೆಯೋದು ನೋಡಿ ನಾನು ಅಲ್ಲಿ ಹೋಗಲಿಲ್ಲ. ಮನೆಗೆ ಹೋಗಿ ಫೋನ್ ತಂದು 108ಕ್ಕೆ 121ಕ್ಕೆ ಫೋನ್ ಮಾಡಿದೆ ನಾನು. ಎಲ್ಲರನ್ನ ಮುಗಿಸಾಕ ಬಂದಾರ ಅವ್ರನ್ನ. ಆ ಹುಡುಗಿಗೆ ಇಟ್ಟಂಗಿ ಹಿಂಡಿಲೆ ಹೊಡೆದಾರ, ಕಬ್ಬಣಲ್ಲಿ ಬಾರ್ಲಿ ಹೊಡೆದಾರ. ರಗತ ಇವತ್ತು ಹೋಗಿ ನೋಡ್ರಿ ನೀವು, ಕೊಡ ಉಳಿಸ್ದಂಗ ಹರಿದೋಗೈತಿ. ಕುರಿ ಕಡ್ದಾಗ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 3 ಜನ ಹಲ್ಲೆ ಮಾಡಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ಏನು ಮಾಹಿತಿ ಬಂದಿದೆ, ಅದರಲ್ಲಿ ಮಾನ್ಯ ಅಂತ ಅವರು ಸತ್ತಿದ್ದಾರೆ. ನಾವೇ ತನಿಖೆ ಮುಂದುವರಿಸ್ತಾ ಇದ್ದೀವಿ. FIR ರಿಜಿಸ್ಟರ್ ಆಗ್ತಾ ಇದೆ. ಮತ್ತು 3 ಜನ ಯಾರು ನಮಗೆ ಮೇಲ್ನೋಟಕ್ಕೆ ಬಂದಿದೆ ಮಾಹಿತಿ, ಅದಕ್ಕೆ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮುಂದಿನ ತನಿಖೆ ಮಾಡ್ತೀವಿ. ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ ಸರ್? ಒಂದು ರಾಡಿಂದ ಆಗಿದೆ, ಅಂದರೆ ಪೈಪ್ ಬರುತ್ತೆ ಅದ ಕಡೆಯಿಂದ ಆಗಿದೆ. ತಲೆಗೆ. ಎಷ್ಟು ಜನ ಗಾಯ? 3 ಜನ ಮತ್ತು ತಂಗಿ 4 ಜನ ಟೋಟಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ಈ ಮರ್ಯಾದಾ ಹತ್ಯೆ ಅಂತ ಅನಿಷ್ಟಗಳು ಇನ್ನೂ ಜಾರಿಯಲ್ಲಿದೆ ಅಂತಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಕಷ್ಟ. ಸೊ ಏನಿದೆ ಡೀಟೇಲ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್, ನಿಜಕ್ಕೂ ಕೂಡ ನಾಗರಿಕ ಸಮಾಜದಲ್ಲಿ ಮಾನವೀಯತೆ ಅನ್ನೋದು ಸತ್ತು ಹೋಗಿದೆಯಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ 7 ತಿಂಗಳ ಗರ್ಭಿಣಿಯನ್ನು ಸ್ವಂತ ತಂದೆಯ ಹತ್ಯೆ ಮಾಡ್ತಾನೆ ಕೇವಲ ಮರ್ಯಾದೆಗೆ ಹಂಜಿ ಅನ್ನೋದು ನಿಜಕ್ಕೂ ಕೂಡ ಇದು ಯಾವುದೇ ಕ್ಷಣದಲ್ಲಿ ಅರಗಿಸಿಕೊಳ್ಳಲಾಗದಂತಹ ವಿಚಾರ. ಸೊ ಇನ್ನು ಈ ಘಟನೆಗೆ ಬರೋದಾದರೆ, ಮಾನ್ಯ ಪಾಟೀಲ್ ಒಂದು ಮೇಲ್ವರ್ಗದ ಜಾತಿಗೆ ಸೇರಿರುವಂಥದ್ದು, ವಿವೇಕಾನಂದ ಒಂದು ದಲಿತ ವರ್ಗಕ್ಕೆ ಸೇರಿರುವಂಥದ್ದು. ಇಬ್ಬರು ಕೂಡ ಡಿಗ್ರಿಯಿಂದಲೂ ಕೂಡ ಲವ್ ಇರುತ್ತೆ.
ಅದು ಮದುವೆಯಲ್ಲಿ ಒಂದು ಇಬ್ಬರು ಸಮಾಗಮ ಆಗುತ್ತೆ. ಈ ಒಂದು ಸೊಸೈಟಿಗೆ ಅಂಜಿನೇ ಅವರು ಬೇರೆ ಕಡೆ ವಾಸ ಇರ್ತಾರೆ. ಆದರೆ ಯಾವಾಗ ಮಾನ್ಯ ಪಾಟೀಲ್ ಗರ್ಭಿಣಿ ಆಗ್ತಾಳೋ ಇನ್ನು ಒಂದಿಷ್ಟು ಧೈರ್ಯ ಬರುತ್ತೆ, ನಾವು ಕೂಡ ಒಂದು ಒಳ್ಳೆಯ ಜೀವನ ನಡೆಸ್ಬೋದಂತ ಇಬ್ಬರು ಕೂಡ ಸ್ವಗ್ರಾಮಕ್ಕೆ ಬರ್ತಾರೆ. ಅರವಿಂದ್, ನಾನೀಗ ಘಟನೆ ನಡೆದಂಥ ಸ್ಥಳದಲ್ಲಿ ಇರುವಂಥದ್ದು. ಇಲ್ಲಿ ನಿಮಗೆ ದೃಶ್ಯಾವಳಿ ತೋರಿಸ್ತೀನಿ. ಇದು ವಿವೇಕಾನಂದನ ಮನೆ. ಈಗ ಹುಡುಗ ಯಾರು ಇದ್ದಾನೋ ಆ ಹುಡುಗನ ಮನೆ. ಮಾನ್ಯ ಪಾಟೀಲ್ ಮನೆ ಕೂಡ ಇಲ್ಲಿಂದ ಕೂಗಳತೆಯಲ್ಲಿ ದೂರ ಇರುವಂಥದ್ದು. ಸೊ ಅವರ ತಂದೆಯೂ ಕೂಡ ಇವರ ಬಂದಿರುವಂಥ ಮಾಹಿತಿ ಗೊತ್ತಾಗಿರುತ್ತೆ. ನೀವು ಹೇಳಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಈ ಮರ್ಯಾದದ ಒಂದು ಪ್ರಭಾವ ಯಾವ ರೀತಿಯಾಗಿರುತ್ತಂತೆ, ಅಕ್ಕಪಕ್ಕದ ಜನ ಏನು ಮಾತಾಡ್ಕೊಳ್ತಾರೋ ಆ ಒಂದು ಭ್ರಮೆಯಲ್ಲೇ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಬಂದಂಥವರಿಗೆ ಹೇಗಾದರೂ ಮಾಡಿ ಮುಗಿಸಲೇಬೇಕು, ನಮ್ಮ ಮರ್ಯಾದೆನೇ ಕಾಪಾಡಿಕೊಳ್ಳಬೇಕು ನಿಟ್ಟಿನಲ್ಲಿ ಮೊದಲಿಗೆ ವಿವೇಕಾನಂದ ಅವರ ತಂದೆಗೆ ಆಕ್ಸಿಡೆಂಟನ್ನು ಮಾಡ್ತಾರೆ. ಅಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ, ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ, ನೀವು ಇಲ್ಲಿಂದ ಹೋಗಿ. ಎಲ್ಲರೂ ಕೂಡ ಗಂಡ್ಮಕ್ಳು ಅಸಹಜವಾಗಿ ಎಲ್ಲ ಮನೆಯ ಗಂಡ್ಮಕ್ಳು ಎಲ್ಲರೂ ಕೂಡ ಅಲ್ಲಿ ಆಕ್ಸಿಡೆಂಟ್ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಇರುವಂಥ ಸಮಯದಲ್ಲಿ ಬಂದು ಈ ಹಲ್ಲೆಯನ್ನು ನಡೆಸ್ತಾರೆ. ನೇರವಾಗಿ ಮಾನ್ಯ ಪಾಟೀಲ್ ಒಳಗಡೆ ಇರ್ತಾರೆ, ಈ ಮನೆ ಒಳಗಡೆ. ಇಲ್ಲಿಂದನೇ ಅವಳನ್ನು ಹೊರಗೆ ಎಳೆದು ತಂದು, ಸೊ ಇಲ್ಲಿ ಏನು ನೀವು ಸ್ಪಾಟ್ ನೋಡ್ತಾ ಇದ್ದೀರಲ್ಲ, ಈ ಸ್ಪಾಟ್ನಲ್ಲಿ ಒಂದು ಮನಸ್ಸೋ ಇಚ್ಛೆ, ನಿನ್ನೆ SP ಅವರು ಬೈಟ್ ಕೊಡ್ತಾ ಹೇಳಿದ್ರು, ಮನಸ್ಸೋ ಇಚ್ಛೆ ತಲೆಗೆ ಕಬ್ಬಿಣದ ರಾಡ್ನಿಂದ ಮತ್ತು ಗುದ್ಲಿಯಿಂದ ಕೊಡ್ಲಿ ಕೂಡ ಹಿಡಿದುಕೊಂಡಿರುವಂಥ ದೃಶ್ಯಗಳು ನಿಮಗೆ ಕಾಣಸಿಗ್ತದೆ. ಸೊ ಅದರಿಂದ ಹಲ್ಲೆ ನಡೆಸಿರುವಂಥದ್ದು. ಸದ್ಯ 3 ವಶಕ್ಕೆ ಪಡೆದಿರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಇಂತಹ ಅನಿಷ್ಟ ಪದ್ಧತಿಗಳು ಜೀವಂತವಾಗಿದ್ದಾವೆ. ಇದಕ್ಕೆ ಸರ್ಕಾರ ಆಗಿರ್ಬೋದು ಅಥವಾ ಏನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕೆ ಒಂದು ಸಾಕ್ಷಿ ಆಗಿರ್ಬೋದು. ಥ್ಯಾಂಕ್ ಯು ಸುನಿಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕಂತೂ ಈಗ ಕಾನೂನಾತ್ಮಕವಾಗಿ ಪೊಲೀಸರು, ಇದು ಕೊಲೆ ಅಷ್ಟೇ, ಮರ್ಯಾದಾ ಹತ್ಯೆ ಅಂತಿರೋ, ಇನ್ನೊಂದು ಹತ್ಯೆ ಅಂತಿರೋ, ಹತ್ಯೆನೇ ಕೊಲೆ. ಸೊ ಕೊಲೆ ಕೇಸನ್ನು ಯಾವ ರೀತಿ ಇವಾಗ ಟ್ರೀಟ್ ಮಾಡಬೇಕು ಆ ಥರ ಪೊಲೀಸರು ಮುಂದುವರಿಸ್ತಾರೆ ಅಷ್ಟೇ.